ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಷ್ಟು ಆಕ್ಚುಲಿ ಸಾಹಸ ಸಿಂಹ ವಿಷ್ಣು ಸರ್ ಅಂದ್ರೆ ಅವ್ರಿಗೆ ಪಂಚ ಪ್ರಾಣ, ದೇವರಿಗಿಂತ ಹೆಚ್ಚು. ಸರ್ ವಿಷ್ಣು ಸರ್ ಎಂತ ಕಾಮಿಡಿ ಟೈಮಿಂಗ್ ಇದೆ ಸರ್ ಅವ್ರಿಗೆ. ಅವ್ರ ತೆರೆ ಮೇಲೆ ಬಂದ್ರೆ ಸಾಕು, ಅಷ್ಟು ಹ್ಯೂಮರಸ್ ಆಗಿರುತ್ತೆ. ಸಣ್ಣದಾಗಿ ಅವ್ರ ಕಾಮಿಡಿನ ಹಿಂಗ್ ಹೊಡಿತಾರೆ ನೋಡಿ ಸರ್ ಅವರು. ಅವರ ಹಾಸ್ಯ ಪಾತ್ರಗಳಲ್ಲಿ ನಿಮ್ಮ ಫೇವ್ರೆಟ್ ಯಾವ್ದು ಸರ್? ಹಿಂದಿನ ರಾಮಾಯಣ, ಗಲಾಟೆ ಸಂಸಾರ, ನಿನ್ನು ನಕ್ಕರೆ ಹಾಲು ಸಕ್ಕರೆ, ಹೇಳ್ತಾನೆ ಹೋಗೋದು, ಕಿಲಾಡಿ ಜೋಡಿ, ಎಷ್ಟೊಂದು ಸಿನಿಮಾಗಳಿದೆ. ಸೂಪರ್ ಸರ್. ಜಿ ಕಾಮಿಡಿ ಅವಾರ್ಡ್ಸ್ ಬಗ್ಗೆ ನಿಮ್ಮ ಅನಿಸಿಕೆ? ಈ ದೊಡ್ಡ ದೊಡ್ಡ ಅವಾರ್ಡ್ಸ್ ಏನಿದಾವೆ ಅಲ್ಲಿ ಕೆಲವು ನಗಣ್ಯ ಅಂತ ಅಂದ್ರೆ ಅದನ್ನ ಗಮನಿಸದೇ ಇರುವ ಕೆಲವು ಸೆಕ್ಟರ್ ಇದೆ. ಬೆಸ್ಟ್ ವಿಲನ್ ಅಥವಾ ಇನ್ಫ್ಯಾಕ್ಟ್ ಬೆಸ್ಟ್ ಲಿರಿಸಿಸ್ಟ್ ಅನ್ನೋ ಅವಾರ್ಡೇ ಇರಲಿಲ್ಲ ಕೆಲವು ಅವಾರ್ಡ್ ಅಲ್ಲಿ. ಹೌದೌದು. ಸೊ ಆಮೇಲೆ ಸೇರಿಸಲಾಯ್ತು. ಹಾಗೆ ಬೆಸ್ಟ್ ಹ್ಯೂಮರ್, ಬೆಸ್ಟ್ ಕಾಮಿಡಿಯನ್ ಅನ್ನುವ ಅವಾರ್ಡ್ ಅನೇಕ ಪ್ರಶಸ್ತಿಗಳಲ್ಲಿ ಇವತ್ತಿಗೂ ಇಲ್ಲ. ಅದರ ಕೊರತೆಯನ್ನ ಜಿ ನೀಗಿಸಿದೆ ಅಂತ. ಎಂತ ಒಳ್ಳೆ ಮಾತು, ಸೋ ಸ್ವೀಟ್ ಸರ್. ವಾಕ್ ಚಾತುರ್ಯ ಚಕ್ರವರ್ತಿ ಅಂದ್ರೆ ಮಾತಿನ ಮಲ್ಲರಿಗೆ ಒಂದು ಅವಾರ್ಡ್ ಕೊಡ್ತಾ ಇದ್ರಿ, ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಸರ್? ಅದು ಸೌಭಾಗ್ಯ ನಮ್ದು. ಯಾಕೆಂದ್ರೆ ಮಾತಿನ ಮಲ್ಲ ಅನ್ನೋದು ಅದು ಸ್ಪಾಂಟೇನಿಯಸ್ ಆಗಿ ಬರುವಂಥದ್ದು. ಅಂದ್ರೆ ತನ್ನೊಳಗಿರುವ ಪ್ರತಿಭೆ ಮತ್ತು ಜ್ಞಾನ ಹೊರಗಿಂದ ಬರೋದು ಎರಡು ಮೇಳೈಸಿದಾಗ ಮಾತ್ರ ಇಂಥ ಅವಾರ್ಡ್ಗಳು ತಗೊಳಕ್ ಸಾಧ್ಯ. ಅದು ನೋಡ್ತೀನಿ ನಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಜಿ ಕಾಮಿಡಿ ಅವಾರ್ಡ್ಸ್ 2025 ವಾಕ್ ಚಾತುರ್ಯ ಚಕ್ರವರ್ತಿ ಅವಾರ್ಡ್ ಯಾರಿಗೆ ಸಿಗ್ತಾ ಇದೆ? ಅಂಡ್ ನಮ್ಮ ಪ್ರೀತಿಯ ನಾಗೇಂದ್ರ ಪ್ರಸಾದ್ ಸರ್ ಹೇಳ್ತಾರೆ. ವಾಕ್ ಚಾತುರ್ಯ ಚಕ್ರವರ್ತಿ ಇನ್ಯಾರು? ನಿಮ್ಗೆಲ್ಲ ಗೊತ್ತಿರೋರೆ, ಜೋರಾಗಿ ಚಪ್ಪಾಳೆ ತಟ್ತೀರಿ. ಗಂಗಾವತಿ ಪ್ರಾಣೇಶ್ ಅವರು. ಗಂಗಾವತಿ ಪ್ರಾಣೇಶ್ ಅವರಿಗೆ ನಿಂತಲ್ಲೇ ನಮ್ಮನ್ನ ನಗ್ಸೋರು, ಮಾತಲ್ಲೇ ಮನೆ ಕಟ್ಟುವಂತ ಉತ್ತರ ಕರ್ನಾಟಕದ ವಾಕ್ ಚಾತುರ್ಯ ಚಕ್ರವರ್ತಿ, ದ ಒನ್ ಅಂಡ್ ಓನ್ಲಿ ಪ್ರಾಣೇಶ್ ಸರ್. ಕಂಗ್ರ್ಯಾಚುಲೇಷನ್ ಸರ್. ಸರ್ ನಿಮ್ಮ ವಿನ್ನಿಂಗ್ ಸ್ಪೀಚ್ ಸರ್. ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. ನನ್ನ ಪಾಲಿಗೆ ನಿಜಕ್ಕೂ ದೇವರಾಗಿರೋದೇ ಹಾಸ್ಯ. ನಾನು ಚಿತ್ರರಂಗದಲ್ಲಿ ತುಂಬಾ ಮೆಚ್ಚೋದು ಬಾಲಕೃಷ್ಣ ಮತ್ತು ನರಸಿಂಹರಾಜರ ಹಾಸ್ಯವನ್ನು. ಆ ಕಾಲದಲ್ಲಿ ಬಹಳಷ್ಟು ಅದ್ಭುತವಾದಂಥ ಮಾತಿನಲ್ಲಿ ಹಾಸ್ಯ ಇರ್ತಿತ್ತು. ಇವತ್ತು ಆಂಗಿಕವಾಗಿ ನಗಿಸ್ತಾರೆ, ಅವತ್ತು ಬರೀ ಡೈಲಾಗ್ಗಳ ಮುಖಾಂತರ. ಇವತ್ತು ಹಾಸ್ಯಭರಿತವಾದಂಥ ಚಿತ್ರಗಳನ್ನೇ ನಾನು ಜಾಸ್ತಿ ನೋಡೋದು. ನಾವೆಲ್ಲ ಅಪ್ಪಟ್ ರಾಜ್ಕುಮಾರ್ ಅಭಿಮಾನಿಗಳು. ಇವತ್ತು ನನಗೆ ಕಾಮಿಡಿ ಅವಾರ್ಡ್ ಬಂದಿರೋದು ನಿಜಕ್ಕೂ ಸಂತೋಷ ಆಗಿದೆ. ಈಗಾಗಲೇ ನನ್ನ ಹಾಸ್ಯವನ್ನು ಗುರುತಿಸಿ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದೆ. ಆ ಪ್ರಶಸ್ತಿ ಜೊತೆಗೆ 1 ಲಕ್ಷ ಕ್ಯಾಶ್ ಇತ್ತು. ಇವತ್ತು ಈ ಪ್ರಶಸ್ತಿ ಜೊತೆಗೆ ಏನಿದೆ ಅಂತ ನನಗೆ ಗೊತ್ತಿಲ್ಲ ಸರ್. ನಮ್ಮೆಲ್ಲರ ಪ್ರೀತಿ, ಲಕ್ಷಾಂತರ ಜನಗಳ ಪ್ರೀತಿ ಇದೆ. ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಜನಗಳ ಪ್ರೀತಿ. ನಾನು ಇವತ್ತು ಉತ್ತರ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿದ್ರು ಕರ್ನಾಟಕದ 432 ಊರುಗಳನ್ನು ಸುತ್ತಿದೆ. ನಾನು ತಿಂಗಳಿಗೆ 30 ದಿವಸ ಇದ್ರೆ ನಾನು ಕೊಡೋ ಕಾರ್ಯಕ್ರಮಗಳ ಸಂಖ್ಯೆ 42 ಪ್ರತಿ ತಿಂಗಳು. ಇದೆಲ್ಲ ಲೆಕ್ಕಾಚಾರ ಹೇಳ್ತಿದ್ರೆ ಒಂದು ಪ್ರಶ್ನೆ ಉಂಟಾಗಿದೆ ಸರ್. ಇಲ್ಲಿವರೆಗೂ ನೀವು ಮಾಡಿರುವಂತ ಕಾಮಿಡಿ ಕಾರ್ಯಕ್ರಮಗಳು ಎಷ್ಟು ಸರ್? 4,000. 4,000 ಕಾರ್ಯಗಳು. ಇಂಥ ಮಹಾನ್ ಕಾಮಿಡಿಯನ್ಗೆ ನೀವೆಲ್ಲ ಎದ್ದು ನಿಂತು ಚಪ್ಪಾಳೆ ಹೊಡಿಬೇಕು ಸರ್. ಮೈಲ್ ಸ್ಟೋನ್ ಸರ್, ಅದು ಒಂದು ಮೈಲ್ ಗೆಲ್ಲನ್ನ ಸೃಷ್ಟಿ ಮಾಡಿದ್ರಿ. 4,000 ಕಾಮಿಡಿ ಫಂಕ್ಷನ್ಗಳು. ಆಶ್ಚರ್ಯ ಇಲ್ಲ. ನಿಮ್ಮೆಲ್ಲರ ಚಪ್ಪಾಳೆಗೆ ನನ್ನ ಹೃತ್ಪೂರ್ವಕ ಅನಂತ ಧನ್ಯವಾದಗಳು. ಸಾಹಿತ್ಯವನ್ನು ಓದಿದ್ರೆ ನೀವು ಹೀಗೆ ಮಾತಾಡ್ತೀರ. ದಯವಿಟ್ಟು ಯಾರು ಇನ್ನೊಬ್ಬರಾಗ ಆಗಬೇಕು ಅಂತ ಬಯಸ್ತಾರೋ ಅವ್ರು ಏನು ಮಾಡಿರ್ತಾರೆ ಅನ್ನೋದನ್ನ ಅವ್ರು ಮಾಡಿದ್ರೆ ಸಾಕು. ಅಷ್ಟು ಹಿರಿಯರು ನಮ್ಗೆ ದಾರಿ ಹಾಕಿಕೊಟ್ಟಿದ್ದಾರೆ. ನಿಮ್ಮ ದೊಡ್ಡತನ ಸರ್ ಅದು. 4,000 ಕಾರ್ಯಕ್ರಮಗಳನ್ನು ನೀವು ಕರ್ನಾಟಕ ಪೂರ್ತಿ ಕೊಟ್ಟಿದ್ದೀರಿ, ದೇಶ ವಿದೇಶಗಳಲ್ಲಿ ಕೊಟ್ಟಿದ್ದೀರಿ. ನಿಜವಾಗ್ಲೂ ಸರ್ ದೊಡ್ಡ ಮಟ್ಟದ ಸಾಧನೆ. ಈ ಅವಾರ್ಡ್ ತುಂಬಾ ಚಿಕ್ಕದು ಸರ್, ಆದ್ರೂ ಕೂಡ ನೀವು ಪ್ರೀತಿಯಿಂದ ಬಂದು ಅವಾರ್ಡ್ನ ಸ್ವೀಕರಿಸಿದ್ದು ಬಹಳ ಖುಷಿಯಾಗಿದೆ ಸರ್ ನನಗೆ. ನಿಜವಾಗ್ಲೂ ಸರ್ ನೀವು ಪ್ರತಿಯೊಬ್ಬರ ಜೀವನದಲ್ಲಿ ಪ್ರಾಣ ತುಂಬಿಸುವಂತ ಪ್ರಾಣೇಶ್ ಅವರೇ ಸರ್ ನೀವು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಾಮಿಡಿ ಮೂಲಕ ಸರ್ ಈ ಒಂದು ಸಂದರ್ಭ ನಿಮ್ಮ ಒಳಗಿರುವಂತ ಹಾಸ್ಯ ನಟನಿಗೆ ಏನೋ ಒಂದು ಸ್ಕ್ರಿಪ್ಟ್ ಬಂದಿರುತ್ತೆ ಸರ್. 1-2 ಮಾತು ಏನಾದ್ರು ಹೇಳ್ತೀರಾ ಸರ್? ಖಂಡಿತ ಸರ್. ನಾನು 7ನೇ ಕ್ಲಾಸ್ ವರೆಗೂ ಓದಿದ್ದು ಯಲಬುರ್ಗ ಅಂತಕ್ಕಂಥ ಒಂದು ಪುಟ್ಟ ಗ್ರಾಮ. ಅದು ತಾಲೂಕಾ ಪ್ಲೇಸೇ, ಆದ್ರೆ ಡೆವಲಪ್ಮೆಂಟ್ ಆಗಿರ್ಲಿಲ್ಲ ಆಗ. ಅಲ್ಲಿ ಮೇಷ್ಟ್ರು ಅಂತ, ನಮ್ಮ ಗುರಾಚಾರ್ ಮೇಷ್ಟ್ರು ಅಂತ ಕನ್ನಡ ಮೇಷ್ಟ್ರು. ನಾವು 37 ಜನ ಗಂಡು ಹುಡುಗರು 7ನೇ ಕ್ಲಾಸ್ಗೆ, 4 ಅಥವಾ 3 ಜನ ಹೆಣ್ಣು ಹುಡುಗಿರು. ಎಲ್ಲರೂ ಅವ್ರನ್ನೇ ನೋಡೋದು. 30 ಜನನೂ 3 ಮಂದಿನೇ ನೋಡಬೇಕು, ಬೇರೆ ಚಾಯ್ಸ್ ಇರಲಿಲ್ಲ.
ನಮ್ಮ ಮೇಷ್ಟ್ರಿಗೆ ಅನಿಸ್ತು, ನಾನು ಏನು ಪಾಠ ಹೇಳಿದ್ರಿ ಬಡ್ಡಿ ಮಕ್ಕಳು ನನ್ನ ಕಡೆ ನೋಡಲ್ಲ ಕೇಳಲ್ಲ, ಬರೀ ಆ 3 ಹುಡುಗಿರನ್ನೇ ನೋಡ್ತಾರೆ, ಅದು ಮುಖ್ಯ ಅಲ್ರೋ ಅಂತ ಹೇಳಿ ಅವ್ರೊಂದು ಪ್ರಯೋಗ ಮಾಡಿದ್ರು. ಮರುದಿವಸ ಒಂದು ಇಲಿ ಬೋನ್ ತಂದ್ರು. ಆ ಇಲಿ ಬೋನ್ ನಲ್ಲಿ ಒಳಗಡೆ ಒಂದು ಹೆಣ್ಣು ಇಲಿನ ಕಟ್ಟಿದ್ರು, ಹೊರಗಡೆ ಒಂದು ಗಂಡು ಇಲಿನ ಬಿಟ್ರು, ಪಕ್ಕದಲ್ಲಿ ಒಂದು ಒಡೆ ಕಟ್ಟಿದ್ರು, ಈ ಕಡೆ ಒಂದು ಹೆಣ್ಣು ಇಲಿನ ಬಿಟ್ರು, ಹೊರಗಡೆಯಿಂದ ಗಂಡು ಇಲಿನ ಬಿಟ್ರು. ಆ ಗಂಡು ಇಲಿ ಟಕ್ 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 ಟಕ ಅಂತ ಹೋಯ್ತು, ಕಚಕಚ ಅಂತ ಒಡೆ ತಿಂತು ಹೊರಗಡೆ ಬಂದ್ಬಿಟ್ಟು. ಹೆಣ್ಣು ಇಲಿ ಕಡೆ ನೋಡ್ಲೇ ಇಲ್ಲ. ನೆಕ್ಸ್ಟ್ ಏನಾಯ್ತು, ಮತ್ತೊಂದು 10 ನಿಮಿಷ ಬಿಟ್ಟ ಮೇಲೆ ಒಂದು ಹಣ್ಣು ಕಟ್ಟಿದ್ರು, ಬಾಳೆಹಣ್ಣು, ತಿರ್ಗಾ ಮತ್ತೆ ಗಂಡು ಇಲಿನ ಬಿಟ್ರು, ಅದು ಹೋಯ್ತು, ಕಚಕಚ ಅಂತ ಹಣ್ಣು ತಿಂತು ಹೊರಗಡೆ ಬಂತು. ಮತ್ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೊಂದನ್ನು ಮಿರ್ಚಿನೋ ಬೋಂಡನೋ ಹೀಗೆ 4-5 ಸಾರಿ ತಿಂಡಿ ಕಟ್ಟಿದ್ರು ಕೂಡ ಅದು ತಿಂಡಿ ತಿಂದು ಬಂತಾಗ್ಲಿ ಹೆಣ್ಣಿನ ಕಡೆ ನೋಡ್ಲೇ ಇಲ್ಲ. ಆಗ ನಮ್ಮ ಮೇಷ್ಟ್ರು ಹೇಳಿದ್ರು, ನೋಡಿದ್ರ ಬಡ್ಡಿ ಮಕ್ಕಳೇ, ಒಂದು ಇಲಿಗೆ ಅನ್ನ ಸಂಪಾದಿಸ್ಬೇಕು, ಅನ್ನ ತಿನ್ಬೇಕು ಅನ್ನೋ ಗುರಿ ಇದೆ, ಇಂತರ ಹೆಣ್ಣಿಗೋಸ್ಕರ ಅದು ಸಾಯ್ಲಿಲ್ಲ ಅಂತ ಹೇಳಿದಾಗ ನನ್ನ ಗೆಳೆಯ ಸಿದ್ಲಿಂಗ ಅನ್ನೋನು ಎದ್ ನಿಂತ ಹೇಳ್ದ, ಸಾರ್ ನೀವು ಬರೇ ತಿಂಡಿ ಚೇಂಜ್ ಮಾಡ್ತಾ ಇದ್ದೀರಾ, ಒಂದ್ಸಾರಿ ಹೆಣ್ಣು ಇಲಿನ ಚೇಂಜ್ ಮಾಡಿ ನೋಡಿ. ಯಾಕೆಂದ್ರೆ ನನಗನ್ಸುತ್ತೆ ಮೋಸ್ಟ್ಲಿ ಅದು ಅದ್ರ ಹೆಂಡತಿ ಇರಬೇಕು ಅನ್ನೋ ಭಾವನೆ ಬಂದಿದೆ. ಹೀಗೆ ಆ ಕಾಲದಲ್ಲಿ ಹೊಡಿತಿರ್ಲಿಲ್ಲ, ಬಡಿತಿರ್ಲಿಲ್ಲ, ಭವಿಷ್ಯದ ಬಗ್ಗೆ ಹೆದರಿಕೆ ಹಾಕ್ತಿರ್ಲಿಲ್ಲ, ಹಾಸ್ಯದ ಮುಖಾಂತರವೇ ಜೀವನವನ್ನ ಕಟ್ಕೊಳ್ಳುವಂತ ಉಪಾಧ್ಯಾಯರು ನಮಗಿದ್ರು, ಅದು ನಮ್ಮ ಪುಣ್ಯ. ಅದಕ್ಕೆ ನನಗೆ ತುಂಬಾ ಸಂತೋಷ ಆಗಿದೆ. ZTV ಅವರು ಕಾಮಿಡಿ ಆರ್ಟಿಸ್ಟ್ಗಳಿಗೇನೆ ಪ್ರಶಸ್ತಿ ಕೊಡ್ತಿರೋದು ಇದೆಯಲ್ಲ, ಇದು ರಾಜ್ಯಕ್ಕೆ ಮಾದರಿ ಆಗಬೇಕು. ಎಲ್ಲ ಅಕಾಡೆಮಿಗಳು, ಸಾಹಿತ್ಯ ಪರಿಷತ್ಗಳು ಈ ದಿಸೆಯಲ್ಲಿ ಯೋಚನೆ ಮಾಡಬೇಕು. ಯಾಕಂದ್ರೆ ರೋಗಗಳನ್ನ ಕಳೆಯೋದು ಔಷಧಿ ಅಲ್ಲ, ನಮ್ಮೊಳಗಿನ ನಗು ಅಂತ ಹೇಳಿ ನನ್ನ ಮಾತಿಗೆ ಮಂಗಳ ಹಾಡ್ತಾ ಈ ಅವಾರ್ಡನ್ನ ಕೊಟ್ಟಿರೋದು ನಿಜಕ್ಕೂ ನನ್ನ ಜೀವನದ ಬಹುದೊಡ್ಡ ಒಂದು ಹಿರಿಮೆ, ಗರಿಮೆ, ನನಗಿಟ್ಟಿರೋ ಕಿರೀಟ ಅಂತ ಭಾವಿಸ್ತೇನೆ. ಜಿ ಎಂಟರ್ಟೈನ್ಮೆಂಟ್ ಟಿವಿಗೆ ನನ್ನ ಅನಂತ ಧನ್ಯವಾದಗಳು. ಓ ಸ್ವೀಟ್ ಸರ್. ನಾಗೇಂದ್ರ ಪ್ರಸಾದ್ ಸರ್, ಇಂಥ ಹಾಸ್ಯ ದಿಗ್ಗಜರು ಇವತ್ತು ವಾಕ್ ಚಾತುರ್ಯ ಚಕ್ರವರ್ತಿ ಆಗಿದ್ದಾರೆ. ಏನ್ ಹೇಳ್ತೀರಿ ಸರ್ ಅವರ ಮಾತಿನ ವೈಭವದ ಬಗ್ಗೆ? ನಾನು ಚಿಕ್ಕಂದಲ್ಲಿ ಬೀಚಿಯವರ ತಿಮ್ಮ ರಸಾಯನ, ಮತ್ತೆ ತಿಮ್ಮನ ತಲೆ, ಬೀಚಿ ಗೀಚಿದ್ದು, ಹೀಗೆ ಒಂದಷ್ಟು ಪುಸ್ತಕಗಳು ಇದನ್ನೆಲ್ಲ ಓದ್ತಾ ಕನ್ನಡ ಸಾಹಿತ್ಯದಲ್ಲಿ ಈ ಥರದೊಂದು ಪ್ರಕಾರ, ಅಂದ್ರೆ ಒಂದು ಪ್ರಶ್ನೆಗೆ ಉತ್ತರ ತಮಾಷೆ ಹಾಸ್ಯವಷ್ಟೇ ಅಲ್ಲದೆ ಅದರ ಹಿಂದೆ ಒಂದು ಸಂದೇಶ ಇಟ್ಟುಕೊಂಡು ಹೇಳುವ ತುಂಬಾ ಕಡಿಮೆ ಕಲಾವಿದರಲ್ಲಿ ವಾಕ್ಚಾತುರ್ಯ ಚಕ್ರವರ್ತಿ ಪ್ರಾಣೇಶ್ ಅವರು ಒಬ್ಬರು. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಾಗೇಂದ್ರ ಪ್ರಸಾದ್ ಸರ್, ನಮಗೋಸ್ಕರ ವೇದಿಕೆಗೆ ಬಂದು ನೀವು ಅವಾರ್ಡ್ ಪ್ರೆಸೆಂಟ್ ಮಾಡಿದ್ದು ಬಹಳ ಖುಷಿ ಆಗಿದೆ ಸರ್. ಸೊ ನಿಮಗೆ ಜಿ ವಾಹಿನಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ ಸರ್, ಗಿಫ್ಟ್ ಹ್ಯಾಂಪರ್ ತಗೊಂಬನ್ನಿ. ಪ್ರಾಣೇಶ್ ಸರ್ ನೀವೇ ಕೊಡಿ ಸರ್ ಗಿಫ್ಟ್ ಹ್ಯಾಂಪರ್ ಅವ್ರಿಗೆ. ನಮ್ಮ ನಾಗೇಂದ್ರ ಪ್ರಸಾದ್ ಸರ್ಗೆ ಒಂದು ಗಿಫ್ಟ್ ಹ್ಯಾಂಪರ್ ಫ್ರಮ್ ಡೆನ್ವರ್. ನಿಜವಾಗ್ಲೂ ನಿಮ್ಮ ಪ್ರತಿಭೆಗೆ, ನಿಮ್ಮ ಪಾಂಡಿತ್ಯಕ್ಕೆ ಫ್ಯಾಂಟಾಸ್ಟಿಕ್. ಜೋರ್ ಚಪ್ಪಾಳೆ ಬರಲಿ ಫಾರ್ ನಮ್ಮ ಪ್ರಾಣೇಶ್ ಸರ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಬಂದು ಅವಾರ್ಡ್ ತಗೊಂಡಿದ್ದು ನಮಗೆ ಖುಷಿ. ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.